ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಚಿಕನ್ ಶಿರ್ವ ಮಾಡೋಣಂತ ಹೋಟೆಲ್ ರೀತಿ ಸಾಂಬಾರು ಸೂಪರ್ ಟೇಸ್ಟ್ ಇರ್ತೈತಿ. ಅದಕ್ಕೆ ಏನೇನು ಬೇಕು ನೋಡ್ಕೊರಿ. ಒಂದು ಟೊಮೆಟೊ ತೊಗೊಂಡೇನಿ, 3 ಟೇಬಲ್ ಸ್ಪೂನ್ ಹುರ್ಗಡ್ಲೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸೋಂಪು, 1 ಟೀ ಸ್ಪೂನ್ ಕಾಳುಮೆಣಸು, 4 ಲವಂಗ, 2 ಚಕ್ಕೆ, ಸ್ವಲ್ಪ ಒಂದು 10 ಗೋಡಂಬಿ ತೊಗೊಂಡೇನಿ. ಇಲ್ಲಿ ಸ್ವಲ್ಪ ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ತೊಗೊಂಡೇನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳೋಣ್ರಿ. ಸ್ವಲ್ಪ ನೀರು ಹಾಕಿ ನೋಡಿರಿ ಹಿಂಗೆ ಪೇಸ್ಟ್ ಮಾಡ್ಕೊಂಡೇನಿ. ಈ ಕಡೆ ನಾವು 2 ಸ್ಪೂನ್ ಖಾರ, 1 ಸ್ಪೂನು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿನ ತೊಗೊಂಡೇನಿ. ಇಲ್ಲಿ ಒಂದು ಈರುಳ್ಳಿ, ಒಂದು ಟೊಮೆಟೊ ಕಟ್ ಮಾಡಿಟ್ಕೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಚಿಕನ್ ಬೇಕು. ಎಣ್ಣೆ ಬರೀ ಈಗ ಹೆಂಗೆ ಮಾಡೋದು ಅಂತ ನೋಡೋಣ. ನೋಡಿರಿ ಕುಕ್ಕರ್ ಇಟ್ಕೊಂಡೇನಿ ಗ್ಯಾಸ್ ಮೇಲೆ. ಅದಕ್ಕೆ ಸ್ವಲ್ಪ ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗೈತಿ. ಈಗ ಅದಕ್ಕೆ ಈರುಳ್ಳಿ ಹಾಕ್ಕೊಳತ್ತೀನಿ, ಒಂದು ಟೊಮೆಟೊ ಹಾಕ್ಕೊಳತ್ತೀನಿ. ಇದನ್ನೆರಡನ್ನು ಚೆಂದಾಗಿ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು. ಈಗ ಇದು ಫ್ರೈ ಆದಮೇಲೆ ಖಾರ, ಧನಿಯಾ ಪುಡಿ, ಅರಿಶಿನ ಹಾಕ್ಕೊಳತ್ತೀನಿ. ಇದನ್ನು ಇದ್ರೊಳಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿರಿ ಇದು ಫ್ರೈ ಆಗೈತಿ. ಈಗ ಇದಕ್ಕೆ ಚಿಕನ್ ತೊಗೊಂಡಿದ್ನಿಲ್ಲ, ಆ ಚಿಕನ್ ಹಾಕ್ಕೊಳತ್ತೀನಿ. ಚೆಂದಾಗಿ ತೊಳೆದು ಹಾಕ್ಕೊಳತ್ತೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿ ಸಾಲ್ಟ್ ಹಾಕೋರಿ. ಇದನ್ನು ಇದ್ರೊಳಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನನ್ನು ಇದ್ರೊಳಗೆಲ್ಲ ಎಣ್ಣೆಯೊಳಗೆ ಒಂದು ಸ್ವಲ್ಪ ಫ್ರೈ ಆಗಬೇಕು. ನೋಡಿರಿ ಈಗ ಇದು ಫ್ರೈ ಆಗೈತಿ. ಇದಕ್ಕೆ ರುಬ್ಬಿಟ್ಕೊಂಡಿದ್ದು ಪೇಸ್ಟ್ ಹಾಕ್ಕೊಳತ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋತೀನಿ. ನೋಡಿರಿ ನೀರು ಹಾಕ್ಕೊಂಡೇನಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕು ತೆಳು ಬೇಕು ನೋಡಿ ಹಾಕೋರಿ. ಈಗ ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಿಲ್ ಮಾಡ್ಕೋತೀನಿ. ನೋಡಿರಿ ಈಗ 3 ವಿಸಿಲ್ ಆಗೈತಿ. ಇದನ್ನು ನಾನು ಒಂದು ಬೋಗೊನಿಗೆ ಹಾಕ್ಕೊಂಡೇನಿ. ನೋಡಿರಿ ಮಸ್ತ್ ಶಿರ್ವ ರೆಡಿ ಆಗೈತಿ. ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೋಬೋದು. ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿ ತಿಳುವಾಗೈತಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರೆ ಹೋಟೆಲ್ ರೀತಿ ಶಿರ್ವ ರೆಡಿ. ಟೇಸ್ಟ್ ಅಂತೂ ಸೇಮ್ ಹಂಗೆ ಇರ್ತೈತಿ ರೀ, ಸೂಪರ್ ಇರ್ತೈತಿ. ಒಂದು ಸತಿ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.